ಹಾಯ್ ಹಲೋ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಶರ್ಮಾ ಟಾಕ್ಸ್ ವಿತ್ ಅನದರ್ ವಿಡಿಯೋ. ಈ ವಿಡಿಯೋನಲ್ಲಿ ನಿಮಗೆ ಸಮ್ ಇಂಟ್ರೆಸ್ಟಿಂಗ್ ಟಾಪಿಕ್ ನ ತಗೊಂಡ್ಬಂದಿದ್ದೀನಿ. ಅದ್ರ ಜೊತೆ ಡಿಸ್ಕಷನ್ ಮಾಡಿ ಹೆಂಗೆ ಯಾವ ರೀತಿ ಏನಂತ ತಿಳ್ಕೊಳ್ಳೋಣ. ಸೊ ನೀವೇನೋ ನಮ್ಮ ವಿಡಿಯೋನ ಫಸ್ಟ್ ಟೈಮ್ ನೋಡ್ತಾ ದಯವಿಟ್ಟು ನಮ್ಮ ಚಾನಲ್ ಲೈಕ್ ಮಾಡಿ, ಶೇರ್ ಮಾಡಿ, ಹಂಗೆ ಸಬ್ಸ್ಕ್ರೈಬ್ ಮಾಡಿ. ಆಗಲಿ ಮುಂದೆ ಸಾಗುನಿ ಬಯಸಿದ್ದಿಲ್ಲ ಸಿಗದು ಬಾಳಲಿ. ನಿಮ್ಮ ಕೆರಿಯರ್ ಕಿಕ್ ಸ್ಟಾರ್ಟ್ ಮಾಡಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀರಾ, ಅಥವಾ ಬೆಂಗಳೂರಲ್ಲಿ ಒಂದು ಬೆಸ್ಟ್ ಜಾಬ್ ಹುಡ್ಕೋದಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀರಾ? ಈ ವಿಡಿಯೋದಲ್ಲಿ ನಿಮಗೆ ಕಂಪ್ಲೀಟ್ ಇನ್ಫಾರ್ಮೇಶನ್ ತಗೊಂಡ್ಬಂದು ನಿಮಗೆ ಯಾವ ಜಾಬ್ ಬೇಕು, ಯಾವ ಸ್ಕಿಲ್ಸ್ ಅಪ್ಗ್ರೇಡ್ ಮಾಡೋದು, ಯಾವ ರೀತಿ ನಮ್ಮ 2025 ನಲ್ಲಿ ನಾವು ಜಾಬ್ ತಗೋಬಹುದು, ಸೆಟಲ್ ಆಗ್ಬೋದು ಅಂತ ಅಂದ್ಬಿಟ್ಟು ಒಂದಷ್ಟು ಇನ್ಫಾರ್ಮೇಶನ್ ಕಲೆಕ್ಟ್ ಮಾಡಿ ತಂದಿದ್ದೀನಿ. ಸೊ ಸ್ಟೇಟ್ ಇಲ್ಲ ಎಂಡ್, ಬಿಕಾಸ್ ಎಲ್ಲ ಇನ್ಫಾರ್ಮೇಶನ್ ರಿಕ್ವೈರ್ಡ್ ಆಗಿರೋದ್ರಿಂದ ಸೊ ಕಂಪ್ಲೀಟ್ ಇನ್ಫಾರ್ಮೇಶನ್ ನಿಮಗೆ ಬೇಕಾಗುತ್ತೆ. ಬೆಂಗಳೂರು ಅಂದ್ರೆ ನಮಗೆ ಒಂದು ಸಿಲಿಕಾನ್ ಸಿಟಿ, ಒಂದು IT ಇನ್ಫ್ರಾಸ್ಟ್ರಕ್ಚರ್ ಇರುವಂತಹ ಬಿಗ್ಗೆಸ್ಟ್ ಟೆಕ್ ಸಿಟಿ ಅಂತಾನೆ ಹೇಳ್ಬೋದು. ಬಟ್ ಈ ಇಂಡಸ್ಟ್ರಿನಲ್ಲಿ ಇರುವಂತಹ IT, ಫೈನಾನ್ಸ್, ಮಾರ್ಕೆಟಿಂಗ್, ಈ ಎಲ್ಲಾ ಇಂಡಸ್ಟ್ರಿಯಲ್ಲೂ ಥೌಸಂಡ್ಸ್ ಆಫ್ ಜಾಬ್ಸ್ ಇದೆ. ಬಟ್ ಆದ್ರೂ ಕೆಲವೊಂದಷ್ಟು ಜನರಿಗೆ ಒಂದು ಸ್ಮಾಲ್ ಜಾಬ್ ತಗೊಳ್ಳೋಕೆ ತುಂಬಾ ಕಷ್ಟ ಪಡ್ತಾ ಇದ್ದಾರೆ. ಅಂತವ್ರಿಗೆ ಇದೊಂದು ಬೆಸ್ಟ್ ವಿಡಿಯೋ ಅಂತ ಹೇಳ್ಬೋದು. ಸರಿ, ಫ್ರೆಶರ್ಸ್, ಎಕ್ಸ್ಪೀರಿಯನ್ಸ್ ಎಲ್ಲರೂ ಇದ್ದೀರಿ. ಸೊ ಅವ್ರಿಗೆಲ್ಲ ಎಲ್ಲಿ ಜಾಬ್ಸ್ ಇದೆ, ಅವ್ರಿಗೆ ರಿಕ್ವೈರ್ಡ್ ಸ್ಕಿಲ್ಸ್ ಯಾವುದು, ಅದೆಲ್ಲಾನು ಈ ವಿಡಿಯೋದಲ್ಲಿ ಕಂಪ್ಲೀಟ್ ಇನ್ಫಾರ್ಮೇಶನ್ ಜೊತೆಗೆ ಲೆಟ್ಸ್ ಬ್ರೇಕ್ ಇಟ್ ಔಟ್. ಫ್ರೆಶರ್ಸ್ ಗೆ ಯಾವ ರೀತಿ ಜಾಬ್ಸ್ ಓಪನಿಂಗ್ಸ್ ಇದೆ, ಎಕ್ಸ್ಪೀರಿಯನ್ಸ್ ಕ್ಯಾಂಡಿಡೇಟ್ಸ್ ಗೆ ಯಾವ ರೀತಿ ಜಾಬ್ ಓಪನಿಂಗ್ಸ್ ಇದೆ, ಸೊ ಅದ್ರ ಬಗ್ಗೆ ಒಂದಷ್ಟು ನಾನು ಲೀಸ್ಟ್ ಮಾಡ್ಕೊಂಡು ನಿಮ್ ಜೊತೆಗೆ ಶೇರ್ ಮಾಡ್ತೀನಿ. ಆಸ್ ಆಫ್ ನೌ ನೀವು ನೋಡಿದ್ರೆ 2025 ನಲ್ಲಿ ನಿಮಗೆ ಒಂದಷ್ಟು ಕ್ಯಾಟಗರೀಸ್, ಒಂದಷ್ಟು ಡಿಪಾರ್ಟ್ಮೆಂಟ್ಸ್ ಅಲ್ಲಿ ನಿಮ್ಗೆ ಒಂದು ಸ್ಟೆಬಿಲಿಟಿ ಇರುವಂತಹ ಜಾಬ್ಸ್ ಇದೆ. ಅದರಲ್ಲಿ ಫಸ್ಟ್ ಒನ್ ಈಸ್ ಫ್ರೆಶರ್ಸ್ ಗೆ KYC ಪ್ರೋಸೆಸ್, ಬ್ಯಾಂಕ್ಸ್ ಮತ್ತೆ MNC ಕಂಪ್ನೀಸ್ ಏನಿದೆ, ಸೊ ಇದಲ್ಲೆಲ್ಲ ನಿಮ್ಗೆ ಡಿಗ್ರಿ ಹೋಲ್ಡರ್ಸ್ ಆಗಿದ್ರೆ ಸಾಕು, ಒಂದಷ್ಟು ಕೆರಿಯರ್ ಸ್ಟಾರ್ಟ್ ಮಾಡೋದಕ್ಕೆ ಮತ್ತೊಂದಕ್ಕೆ ಬೆಸ್ಟ್ ಕ್ಯಾಟಗರಿ ಆಫ್ ಜಾಬ್ಸ್ ಅಂತ ಹೇಳ್ಬೋದು. ಮತ್ತೆ ರಿಲೇಟೆಡ್ ಜಾಬ್ಸ್ ಲೈಕ್ ಡೇಟಾ ಅನಲಿಟಿಷಿಯನ್ ಇಂಜಿನಿಯರ್ಸ್ ಅಂಡ್ ಲೇಬಲಿಂಗ್ ಜಾಬ್ಸ್, ಸೋ ಮಚ್ ಆಫ್ ರಿಲೇಟೆಡ್, ಅದಕ್ಕೆ ರಿಲೇಟೆಡ್ ಇರುವಂತಹ ಒಂದಷ್ಟು ಡೇಟಾ ಎಂಟ್ರಿ, ಅನಲಿಟೇಷನ್, ಡೇಟಾ ಅನಲಿಸ್ಟ್, ಈ ತರ ಕ್ಯಾಟಗರೀಸ್ ಎಲ್ಲ ನಿಮಗೆ ಒಂದಷ್ಟು ಕೆರಿಯರ್ ನ ಪುಷ್ ಮಾಡೋದಕ್ಕೆ ಒಂದು ಬೆಸ್ಟ್ ಸ್ಯಾಲರಿ ಕೊಡೋದು ಅನ್ನೋ ಒಂದು ಜಾಬ್ಸ್ ರಿಲೇಟೆಡ್ ಅಲ್ಲಿ ಇದು ಅಂತಾನೆ ಹೇಳ್ಬೋದು. ಮತ್ತೆ ನೆಕ್ಸ್ಟ್ ಅಂದ್ರೆ ಕಸ್ಟಮರ್ ಸಪೋರ್ಟ್, HR, ಮಾರ್ಕೆಟಿಂಗ್ ಜಾಬ್ಸ್, ಇವೆಲ್ಲ ಒಂದು ಕೈಂಡ್ ಆಫ್ ಕ್ಯಾಟಗರೀಸ್ ಅಲ್ಲಿ ಒಳ್ಳೊಳ್ಳೆ MNC ಕಂಪನೀಸ್ ಇದ್ರೆ, ಒಂದು ಒಳ್ಳೆ ಸ್ಟಾರ್ಟ್ಅಪ್ ಕಂಪನೀಸ್ ಇದ್ರೆ, ಇದು ಕೂಡ ಒಂದು ಒಳ್ಳೆ ಬೆಸ್ಟ್ ಜಾಬ್ಸ್ ಅಂತಾನೆ ಹೇಳ್ಬೋದು. ಇದ್ರಲ್ಲಿ ಏನಂದ್ರೆ ನಿಮ್ಗೆ ಕನ್ನಡ ಮತ್ತೆ ಇಂಗ್ಲಿಷ್, ಒಂದು ಒಳ್ಳೆ ಕಮ್ಯುನಿಕೇಶನ್ ಸ್ಕಿಲ್ಸ್, ಬೆಸ್ಟ್ ಮಾತಾಡೋ ಕನ್ವೆ ಮಾಡೋ ಸ್ಕಿಲ್ಸ್ ಎಲ್ಲ ಇದ್ರೆ ನಿಮ್ಗೆ ಜಾಬ್ ಗ್ಯಾರಂಟಿ. ಫಾರ್ ಎಕ್ಸಾಂಪಲ್, ಇಫ್ ಎಕ್ಸ್ಪೀರಿಯನ್ಸ್ ಕ್ಯಾಂಡಿಡೇಟ್ಸ್ ಬಗ್ಗೆ ತಿಳ್ಕೊಳ್ಳೋದ್ರೆ, ಒನ್ ಪ್ಲಸ್ ಇಯರ್ಸ್, 1 ವರ್ಷ ಮೇಲೆ ಅಂತ ಯಾರಾದ್ರೂ ಇದ್ರೆ, ಸೊ ಅಂತವ್ರಿಗೆ AI ಮತ್ತೆ ML ಡೇಟಾ ಜಾಬ್ಸ್, ಡೇಟಾ ಸೈನ್ಸ್, NLP, ಕಂಪ್ಯೂಟರ್ ವಿಷನ್, ಸೊ ಈ ತರ ಒಂದು ಕ್ಯಾಟಗರೀಸ್ ಅಲ್ಲಿ ನಿಮ್ಗೆ ಒಂದು ಬೆಸ್ಟ್ ಇಂಡಸ್ಟ್ರಿ ಅಂತಾನೆ ಹೇಳ್ಬೋದು. ಬ್ಯಾಂಕಿಂಗ್ ಮತ್ತೆ ಇನ್ಶೂರೆನ್ಸ್ ರಿಲೇಟೆಡ್ ಇಂಡಸ್ಟ್ರಿನಲ್ಲಿ ಏನೋ ಜಾಬ್ ಟ್ರೈ ಮಾಡ್ಬೇಕು ಅಂತ ನೋಡ್ತಾ ಇದ್ರೆ, ಎಕ್ಸ್ಪೀರಿಯನ್ಸ್ ಕ್ಯಾಂಡಿಡೇಟ್ಸ್ ಯಾರಾದ್ರೂ 1+1 ವರ್ಷ ಮೇಲೆ ಯಾರಾದ್ರೂ ಎಕ್ಸ್ಪೀರಿಯನ್ಸ್ ಇದ್ರೆ, ಸೊ ಅಂತವ್ರಿಗೆ KYC ರಿಲೇಟೆಡ್ ಜಾಬ್ಸ್, ಲೋನ್ಸ್ ರಿಲೇಟೆಡ್ ಜಾಬ್ಸ್, ಲೋನ್ ರಿಕವರಿ ಏಜೆಂಟ್ಸ್, ಲೋನ್ ಅಕ್ವಿಸಿಷನ್ ಏಜೆಂಟ್ಸ್, ಪ್ಲಸ್ ಫಿನಾನ್ಷಿಯಲ್ ಅಡ್ವೈಸರಿ ಏಜೆಂಟ್ಸ್, ಸೊ ಈ ತರ ಒಂದಷ್ಟು ಜಾಬ್ಸ್ ಎಲ್ಲ ಬೆಸ್ಟ್ ಅಂತ ಹೇಳ್ಬೋದು. ನೀವೇನಾದ್ರು ಸೀನಿಯರ್ ಎಕ್ಸಿಕ್ಯೂಟಿವ್ ರೋಲ್ಸ್ ಏನಾದ್ರು ಟ್ರೈ ಮಾಡ್ತಾ ಇದ್ರೆ, ಲೈಕ್ ಆಪರೇಷನ್ಸ್, HR, ಫಿನಾನ್ಸ್, ಸೇಲ್ಸ್, ಮಾರ್ಕೆಟಿಂಗ್, ಸೊ ಇವೆಲ್ಲಾನು ಬೆಸ್ಟ್ ಅಂತಾನೆ ಹೇಳ್ಬೋದು. ನಿಮ್ಗೆ ಏನಾದ್ರು ಜಾಬ್ ತಕ್ಷಣ ಬೇಕಾ? ಸೊ ಜಸ್ಟ್ ಈಗ ಹೋಗಿ ನಾಳೆ ಬರೋದ್ರಲ್ಲಿ ನಿಮ್ಗೆ ಜಾಬ್ ಬೇಕು ಅಂತಂದ್ರೆ ನೀವು ಬೆಸ್ಟ್ ಗೋ ಫಾರ್ ವಾಕ್ ಇನ್ ಇಂಟರ್ವ್ಯೂಸ್. ಸೊ ದೊಡ್ಡ MNC ಕಂಪನೀಸ್, ಸ್ಟಾರ್ಟ್ಅಪ್ ಕಂಪನೀಸ್, ಎಲ್ಲಾ ಕಂಪನೀಸ್ ಒಂದಷ್ಟು ವಾಕಿನ್ಸ್ ಬಿಡ್ತಾ ಇದಾವೆ. ಸೊ ಅದು ಎಲ್ಲಿ ನಡೀತಾ ಇದೆ, ಯಾವತ್ತು ವೆನ್ಯೂ ಯಾವತ್ತಿದೆ, ಸೊ ಇದೆಲ್ಲ ಇನ್ಫಾರ್ಮೇಶನ್ ಕಲೆಕ್ಟ್ ಮಾಡಿ ನೀವು ಪ್ರಿಪೇರ್ ಆಗಿ ಅಟೆಂಡ್ ಮಾಡಿದ್ರೆ ಡೆಫಿನೆಟ್ಲಿ ನಿಮ್ಗೆ ಜಾಬ್ ನಿಮ್ದೆ ಅಂತಾನೆ ಹೇಳ್ಬೋದು. ಆಸ್ ಆಫ್ ನನ್ನ ಇನ್ಫಾರ್ಮೇಶನ್ ಬಗ್ಗೆ ರಿಸರ್ಚ್ ಪ್ರಕಾರ ತಿಳ್ಕೊಳ್ಳೋದಾದ್ರೆ, ಇನ್ಫೋಸಿಸ್, ವಿಪ್ರೋ, HDFC ಬ್ಯಾಂಕ್ಸ್, ಇವೆಲ್ಲ ಒಂದಷ್ಟು ವಾಕಿನ್ ರೀಸೆಂಟ್ ಆಗಿ ಬಿಡ್ತಾ ಇದ್ದಾರೆ. ಸೊ ಅದರಲ್ಲಿ ಮೈನ್ ಫಾರ್ KYC ಅಂಡ್ ಫಿನಾನ್ಸ್ ರೋಲ್ಸ್ ಮೇಲೆ ಒಂದಷ್ಟು ಓಪನಿಂಗ್ಸ್ ಬಿಡ್ತಾ ಇದ್ದಾರೆ. MNC ಸ್ಟಾರ್ಟ್ಅಪ್ಸ್ ಅಲ್ಲಿ ಯಾವ ರೋಲ್ಸ್ ಓಪನಿಂಗ್ಸ್ ಬಿಡ್ತಾ ಇದ್ದಾರೆ ಅಂದ್ರೆ, AI, ಡೇಟಾ ಅನಲಿಟಿಷಿಯನ್, KYC, ಕಸ್ಟಮರ್ ಸಪೋರ್ಟ್, HR ರೋಲ್ಸ್, ಇವೆಲ್ಲ ಕ್ಯಾಟಗರೀಸ್ ಅಲ್ಲಿ ನಿಮಗೆ ಓಪನಿಂಗ್ಸ್ ಇದೆ. ಸೊ ಅದ್ರ ರಿಲೇಟೆಡ್ ಇನ್ಫಾರ್ಮೇಶನ್ ಮುಂದಿನ ವಿಡಿಯೋಸ್ ಅಲ್ಲಿ ಅಪ್ಡೇಟ್ ಮಾಡ್ತೀನಿ. ಸೊ ಸ್ಟಿಲ್ ದಟ್ ಸ್ಟೇ ಟ್ಯೂನ್ಡ್. ನಿಮಗೆ ಪ್ರಾಪರ್ ರೆಸ್ಯೂಮು, ಕನ್ನಡ ಮತ್ತೆ ಇಂಗ್ಲಿಷ್ ಕಮ್ಯುನಿಕೇಶನ್ ಸ್ಕಿಲ್ಸ್, ಒಳ್ಳೆ ಕಾನ್ಫಿಡೆನ್ಸ್ ಮಾತಾಡೋ ಒಂದು ಸ್ಕಿಲ್ಸ್ ಇದ್ರೆ ಸಾಕು, ಜಸ್ಟ್ ನಿಮ್ಗೆ ಜಾಬ್ ಗ್ಯಾರಂಟಿ. ಸೊ ಅದಕ್ಕೆ ನೀವು ರೆಸ್ಯೂಮ್ ಪೇಜಿಗೆ ಬರೆಯೋದಕ್ಕಿಂತ, ರೆಸ್ಯೂಮ್ ಮಾಡೋದಕ್ಕಿಂತ ಜಸ್ಟ್ ಶಾರ್ಟ್ ಅಂಡ್ ಸ್ವೀಟ್ ಒಂದೇ ಒಂದು ಸಿಂಗಲ್ ಪೇಜ್ ಅಲ್ಲಿ ಕಂಪ್ಲೀಟ್ ಇನ್ಫಾರ್ಮೇಶನ್ ಕೊಡೋ ರೀತಿಯಲ್ಲಿ, ಪ್ಲಸ್ ನಿಮ್ಮ ಸ್ಕಿಲ್ಸ್ ಎಲ್ಲ ತೋರಿಸೋ ರೀತಿಯಲ್ಲಿ ರೆಸ್ಯೂಮ್ ನ ಪ್ರಿಪೇರ್ ಮಾಡಿ. ಸೊ ದಟ್ ಈಸ್ ಮೋರ್ ದೆನ್ ಎನಫ್. ಎಷ್ಟು ರೆಸ್ಯೂಮ್ ಅಲ್ಲಿ ಇನ್ಫಾರ್ಮೇಶನ್ ಇದೆಯೋ ಅದ್ರ ರಿಲೇಟೆಡ್ ನಿಮಗೆ ಕ್ವಶನ್ಸ್ ಬರ್ತಾ ಇರುತ್ತೆ. ಸೊ ನಿಮ್ಮ ರೆಸ್ಯೂಮ್ ನೀವು ಆಗಿರ್ಬೇಕು.
ಆ ತರ ಒಂದು ರೆಸ್ಯೂಮ್ ಬೇಕು. ಪ್ಲಸ್ ನಿಮಗೆ ಕಮ್ಯುನಿಕೇಶನ್ ಮಾಕ್ ಟೆಸ್ಟ್ ಮಾಡ್ತಾ ಇದ್ರಿ, ಮನೇಲಿ ಕುತ್ಕೊಂಡು ಒಂದಷ್ಟು ಮಿರರ್ ನೋಡಿ ಮಾತನಾಡೋದು, ಆ ತರ ಒಂದಷ್ಟು ಇದು ಮಾಡ್ತಾ ಇದ್ದಾರೆ. ಸೊ ನಿಮಗೆ ಡೆಫಿನೆಟ್ಲಿ ಕಮ್ಯುನಿಕೇಶನ್ ಒಂದು ಕಾನ್ಫಿಡೆನ್ಸ್ ಅಂತೂ ಬಂದೇ ಬರುತ್ತೆ. ಸೊ ನಾನು ಈಗ 2025 ನಲ್ಲಿ ಇರುವಂತಹ ಒಂದು ಹೈ ಡಿಮ್ಯಾಂಡಿಂಗ್ ಹೈ ಜಾಬ್ಸ್ ಬೇಕಾಗಿರುವಂತಹ ಸ್ಕಿಲ್ಸ್ ಏನೇನಿದೆ, ಒಂದಷ್ಟು ಪರ್ಟಿಕ್ಯುಲರ್ ಸ್ಕಿಲ್ಸ್ ನೀವು ಫೋಕಸ್ ಮಾಡಿದ್ರೆ ಇನ್ ವಿತಿನ್ 6 months ನಿಮ್ಮ ಜಾಬ್ ಸೆಕ್ಯೂರ್ ಮಾಡ್ಬೋದು, ಪ್ಲಸ್ ಗ್ಯಾರಂಟಿ ಮಾಡ್ಬೋದು ಅಂತ ಅಂದ್ಬಿಟ್ಟು ಹೇಳ್ತೀನಿ. ಸೊ ಅದರಲ್ಲಿ ನಿಮ್ಗೆ ಏನಾದ್ರು ನೆಕ್ಸ್ಟ್ ಲೆವೆಲ್ ಕೆರಿಯರ್ ಬೇಕಾದ್ರೆ ಯು ಮಸ್ಟ್ ಹ್ಯಾವ್ ದೀಸ್ ಸ್ಕಿಲ್ಸ್. AI ಮತ್ತೆ ML, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್, ಪೈಥಾನ್, ಡೇಟಾ ನೊಟೇಷನ್, ಸೊ ಇದರ ಒಂದಷ್ಟು ಕ್ಯಾಟಗರೀಸ್ ನೆಕ್ಸ್ಟ್ ಫ್ಯೂಚರ್ ಏನೋ ಆಡುವಂತಹ ಒಂದಷ್ಟು ಸ್ಕಿಲ್ಸ್ ಅಂತಾನೆ ಹೇಳ್ಬೋದು. ಫಿನಾನ್ಸ್ ಮತ್ತೆ ಬ್ಯಾಂಕಿಂಗ್ ಟೆಕ್ ಅಲ್ಲಿ ಇರುವಂತಹ KYC, ರಿಸ್ಕ್ ಮ್ಯಾನೇಜ್ಮೆಂಟ್ ಅಂಡ್ ಫಿನ್ಟೆಕ್ ಟೂಲ್ಸ್ ಬಗ್ಗೆ ಒಂದಷ್ಟು ಸ್ಕಿಲ್ಸ್ ನಿಮ್ಗೆಲ್ಲ ಇದ್ರೆ ಡೆಫಿನೆಟ್ಲಿ ಯು ವಿಲ್ ಗೆಟ್ ಎನ್ ಜಾಬ್. ಮತ್ತೆ ಡಿಜಿಟಲ್ ಮಾರ್ಕೆಟಿಂಗ್ ಅಂಡ್ SEOs, ಕಂಟೆಂಟ್ ಮತ್ತೆ ಆಡ್ಸ್ ಮತ್ತೆ ಬ್ರ್ಯಾಂಡ್ ಮ್ಯಾನೇಜ್ಮೆಂಟ್, ಈ ತರ ಒಂದಷ್ಟು ಕ್ಯಾಟಗರೀಸ್ ಅಲ್ಲಿ ಡೆಫಿನೆಟ್ಲಿ ನಿಮ್ಗೆ ಏನಾದ್ರು ಒಂದಷ್ಟು ಸ್ಕಿಲ್ಸ್ ಇದ್ರೆ ಯು ವಿಲ್ ಗೆಟ್ ಎನ್ ಜಾಬ್ ಡೆಫಿನೆಟ್ಲಿ. ಇವೆಲ್ಲ ಸ್ಕಿಲ್ಸ್ ಕಲಿತ್ರೆ 6 months ಅಲ್ಲಿ ನಿಮ್ಗೆ ಹೈ ಪೇಯಿಂಗ್ ಜಾಬ್ಸ್ ಬರೋದಂತೂ ಗ್ಯಾರಂಟಿ ಅಂತ ಹೇಳ್ಬೋದು. ಬಟ್ ಅದು ಕೂಡ ನಿಮ್ಮ ಒಂದು ಸ್ಕಿಲ್ಸ್ ಮತ್ತೆ ವರ್ಕ್ ಮೇಲೆ ಡಿಪೆಂಡ್ ಆಗಿರುತ್ತೆ. So, ನಿಮ್ಗೆ ನೆಕ್ಸ್ಟ್ ಇಂಟರ್ವ್ಯೂ ಹೇಗೆ ಪ್ರಿಪೇರ್ ಆಗಬೇಕು, ಒಂದಷ್ಟು ನನ್ನ ಕಡೆಯಿಂದ ಏನು ಒಂದು ಬೆಸ್ಟ್ ಡೀಟೇಲ್ಸ್ ಅನಲೈಸ್ ಮಾಡಿ ಒಂದಷ್ಟು ಟಿಪ್ಸ್ ಕೊಡ್ತಾ ಇದ್ದೀನಿ. ರೈಟ್ ಇಂಟರ್ವ್ಯೂ ಟಿಪ್ಸ್ ಫಾರ್ ಟು ಕ್ರ್ಯಾಕ್ ಆಲ್ ದೀಸ್ ಇಂಟರ್ವ್ಯೂಸ್. ಫಸ್ಟ್ ಪಾಯಿಂಟ್, ಕಂಪ್ನಿ ಬಗ್ಗೆ ರಿಸರ್ಚ್ ಮಾಡಿ. ಅವ್ರು ಏನ್ ಸ್ಯಾಲರಿ ಕೊಡ್ತಾ ಇದಾರೆ, ಅವ್ರ ಏನ್ ರಿಕ್ವೈರ್ಮೆಂಟ್ಸ್ ಇದೆ, ಸೊ ಅವರ ಸ್ಕಿಲ್ಸ್ ರಿಲೇಟೆಡ್ ಏನೇನು ನಿಮಗೆ ಆಡ್ ಆನ್ ಮಾಡ್ಕೊಬೇಕಾಗಿದೆ. ಸೊ ಇದಷ್ಟು ಕಂಪ್ಲೀಟ್ ಇನ್ಫಾರ್ಮೇಶನ್, ರಿಸರ್ಚ್ ಓರಿಯೆಂಟೆಡ್ ಒಂದಷ್ಟು ಇನ್ಫಾರ್ಮೇಶನ್ ಗ್ಯಾದರ್ ಮಾಡಬೇಕು. ಸೊ ನಂಬರ್ 2, ರೆಸ್ಯೂಮೆ ಇಂಪಾರ್ಟೆಂಟ್. ಕ್ಲೀನ್ ಅಂಡ್ ಬೋಲ್ಡ್ ಇನ್ಫಾರ್ಮೇಶನ್ ವಿತ್ ರಿಯಲಿಸ್ಟಿಕ್ ಕಾಣಿಸೋ ತರ ಒಂದಷ್ಟು ಪ್ರೊಫೆಷನಲ್ ರೆಸ್ಯೂಮ್ ರೆಡಿ ಮಾಡೋದು ಸೆಕೆಂಡ್ ಪಾಯಿಂಟ್. 3, ಕಮ್ಯುನಿಕೇಶನ್. ಕನ್ನಡ ಮತ್ತೆ ಇಂಗ್ಲಿಷ್, ಅದರ ಬೇರೆ ಸಾಂಗ್ಸ್ ಲ್ಯಾಂಗ್ವೇಜಸ್ ನಿಮಗೆ ಏನೋ ಗೊತ್ತಿದ್ರೆ ಅದನ್ನೆಲ್ಲ ಪ್ರೊಫಿಷಿಯನ್ಸಿ ನಲ್ಲಿ ಯಾವ ರೀತಿ ಮಾತಾಡಬೇಕು, ಅಟ್ರಾಕ್ಟಿವ್ ಆಗಿ ಯಾವ ರೀತಿ ವರ್ಡ್ಸ್ ನ ಯೂಸ್ ಮಾಡಬೇಕು, ಇದಷ್ಟು ಮೇಲೆ ನೀವು ಒಂದಷ್ಟು ಆಡ್ ಆನ್ ಮಾಡ್ಕೊಂಡ್ರೆ ದಿಸ್ ಇಸ್ ಮೋರ್ ದನ್ ಎನಫ್ ಅಂತಾನೆ ಹೇಳ್ಬೋದು. ಇವೆಲ್ಲ ಟಿಪ್ಸ್ ನ ಫಾಲೋ ಮಾಡಿ ಡೆಫಿನೆಟ್ಲಿ ನಿಮ್ದೇ ಜಾಬ್. ಇಂಟರ್ವ್ಯೂ ಹೋಗ್ಬೇಕಾದ್ರೆ ಸೊ ನೆಗೆಟಿವ್ಸ್ ಹೇಳ್ತೀನಿ ಕೇಳಿ. ಒಂದು ಪ್ರಾಪರ್ ಡ್ರೆಸ್ಸಿಂಗ್ ಇಲ್ಲ ಅಂತಂದ್ರೆ, ಲೈಕ್ ಫಾರ್ಮಲ್ಸ್ ಇಲ್ದಿರ ಒಂದಷ್ಟು ಜೀನ್ಸ್ ಪ್ಯಾಂಟ್ ಯೂಸ್ ಮಾಡ್ಕೊಂಡು ಹೋಗಿ ಇಂಟರ್ವ್ಯೂಸ್ ಅಟೆಂಡ್ ಮಾಡಿದ್ರೆ ಡೆಫಿನೆಟ್ಲಿ ನೆಗೆಟಿವ್ ಇಂಪ್ಯಾಕ್ಟ್ ಬರುತ್ತೆ ನಿಮ್ಮ ಇಂಟರ್ವ್ಯೂ ಮೇಲೆ. ಸೊ ನಂಬರ್ 2 ಈಸ್ ಪ್ರಾಪರ್ ಗ್ರೂಮಿಂಗ್, ಹೇರ್ ಕಟ್ಸ್, ಟ್ರಿಮಿಂಗ್, ಪ್ಲಸ್ ಇವೆಲ್ಲ ಒಂದಷ್ಟು ಆಡ್ ಆನ್ಸ್ ಆಗ್ತಾ ಇರುತ್ತೆ. ಆಮೇಲೆ ನಂಬರ್ 3, ಹೋಗಿದ ತಕ್ಷಣ ನಾವು ಕನ್ವೆ ಮಾಡೋ ರೀತಿ ಮತ್ತೆ ಸ್ಪೀಕಿಂಗ್ ಕೂಡ ಇಂಪಾರ್ಟೆಂಟ್ ಆಗುತ್ತೆ. ಸೊ ಇವೆಲ್ಲ ನಿಮ್ಗೆ ನೆಗೆಟಿವ್ಸ್ ಆಡ್ ಆಗುತ್ತೆ. ಸೊ ಇದ್ರ ಮೇಲೆ ಫೋಕಸ್ ಮಾಡಿ ಡೆಫಿನೆಟ್ಲಿ ಇವೆಲ್ಲ ನಿಮ್ಗೆ ಪ್ಲಸ್ ಆಗ್ತಾನೆ ಹೋಗುತ್ತೆ. So, are you ready to crack the job in 2025? Then please share this video with your friends and family so that whoever needs this information definitely ಅವ್ರಿಗೆ ಹೆಲ್ಪ್ ಆಗುತ್ತೆ ಅಂತ ಹೇಳ್ಬೋದು. ನಿಮ್ಗೆ ಜಾಬ್ ರಿಲೇಟೆಡ್ ಏನೇ ಕ್ವಶನ್ಸ್, ಕ್ವೈರೀಸ್ ಇದ್ರೆ ನಮ್ಮ ಕಮೆಂಟ್ ಬಾಕ್ಸ್ ಅಲ್ಲಿ ಮೆನ್ಷನ್ ಮಾಡಿ, ಅಥವಾ ಫ್ಯೂಚರ್ ಇಂಟ್ರೆಸ್ಟಿಂಗ್ ಟಾಪಿಕ್ಸ್ ಜೊತೆಗೆ ಏನಾದ್ರು ವಿಡಿಯೋ ಮಾಡಬೇಕು ಅಂತಂದ್ರೆ ಜಸ್ಟ್ ಡ್ರಾಪ್ ಅಂಡ್ ಕಮೆಂಟ್. ಡೆಫಿನೆಟ್ಲಿ ಆ ಒಂದು ಇನ್ಫಾರ್ಮೇಶನ್ ಜೊತೆಗೆ ನಾನು ರಿಸರ್ಚ್ ಮಾಡಿ ನಿಮ್ ಜೊತೆಗೆ ವಿಡಿಯೋ ಎತ್ಕೊಂಡ್ ಬರ್ತೀನಿ. ಸೊ ಕೆರಿಯರ್ ಬೂಸ್ಟ್ ಮಾಡ್ಬೇಕಾ, ಶರ್ಮಾ ಟಾಕ್ ಜೊತೆಗೆ ನೀವು ಕನೆಕ್ಟ್ ಆಗಿ ಸೊ ಕೀಪ್ ಹಸ್ಲಿಂಗ್, ಕೀಪ್ ಗ್ರೋಯಿಂಗ್. ಟಿಲ್ ದಟ್, ದಿಸ್ ಇಸ್ ಪವನ್ ಶರ್ಮಾ ಸೈನಿಂಗ್ ಆಫ್ ಫ್ರಮ್ ಕರ್ನಾಟಕ. ಜೈ ಹಿಂದ್.